ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ವ್ಯಾಪಾರ ವ್ಯವಹಾರಾದಿಗಳಿಂದ ಒಂದಷ್ಟು ಲಾಭ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಅನ್ನುವಂಥದ್ದು ಈ ದಿವಸ ವಿಶೇಷವಾಗಿ ಕಾಣುವಂಥದ್ದಿದೆ. ಸಮಯಕ್ಕೆ ಆದ್ಯತೆಯನ್ನು ಕೊಡಿ, ಸಮಯದ ಬೆಲೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆಗ ಮಾತ್ರ ಧನಾತ್ಮಕವಾದಂತಹ ಫಲ ನಿಮ್ಮದಾಗುವಂಥದ್ದು. ಸಕಾಲದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡಿ ಮುಗಿಸಿದರೆ ಅದರಿಂದ ಸಿಕ್ಕಬೇಕಾದಂತಹ ಲಾಭ ಅನುಕೂಲ ನಿಮಗೆ ಉತ್ತಮವಾಗಿ ಸಿಕ್ಕುವಂಥದ್ದಾಗುತ್ತೆ. ಮಾನಸಿಕವಾದಂತಹ ನೆಮ್ಮದಿಗೆ ಸ್ವಲ್ಪ ಭಂಗ ಬರುವಂತಹ ದಿವಸ ಇದು. ಮೂಲ ಉದ್ದೇಶವನ್ನು ಮರೆತು ಕಾರ್ಯಪ್ರವೃತ್ತರಾಗ್ತೀರಿ. ಹಾಗಾಗಿ ಅದು ಸ್ವಲ್ಪ ನಿಮಗೆ ಕಸಿವಿಸಿಯನ್ನು ಉಂಟು ಮಾಡುತ್ತೆ. ಯಾವ ಉದ್ದೇಶವನ್ನು ಇಟ್ಟುಕೊಂಡು ಯಾವ ಕೆಲಸವನ್ನು ಮಾಡಬೇಕೋ ಅದಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಮಿತ್ರರನ್ನು ಭೇಟಿ ಮಾಡಿ ಶತ್ರುಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಕ್ಕಂಥದ್ದಿದೆ. ಕುಟುಂಬದಲ್ಲಿ ಶುಭ ಕಾರ್ಯದ ಬಗ್ಗೆಯೂ ಕೂಡ ಒಂದಷ್ಟು ಚಿಂತನೆಗಳು ಚರ್ಚೆಗಳು ಆಗುವಂತಹ ಸಮಯ ಇದೆ. ರಾಜರಾಜೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಕೋಪ ಆತಂಕಗಳು ಹೆಚ್ಚಾಗತಕ್ಕಂತಹ ದಿವಸ. ಇವೆಲ್ಲವೂ ಕೂಡ ನಿಮ್ಮ ಹಿಡಿತದಲ್ಲಿ ಇರಬೇಕು. ಆಗ ಮಾತ್ರ ನಿಮಗೆ ಒಳ್ಳೆಯ ಹೆಸರು ಅಥವಾ ಸಾಧನೆಗೆ ಅವಕಾಶ ಆಗ್ತಕ್ಕಂಥದ್ದು. ಸಂಬಂಧಿಕರ ಆಗಮನವಾಗುತ್ತೆ. ಹಾಗೆ ನಿಮ್ಮ ಯೋಜನೆಗಳು ಅಥವಾ ನಿಮ್ಮ ಉದ್ದೇಶಗಳು ಅದರ ಬಗ್ಗೆ ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದಷ್ಟು ಖುಷಿ ಸಿಕ್ಕತ್ತೆ. ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ನಿಮ್ಮ ಕೈ ಸೇರ್ತಕ್ಕಂತಹ ಒಂದು ಯೋಗದ ದಿವಸ ಅಂತ ಹೇಳಬೇಕು. ಸಮಯ ಹೇಗೆ ಹೋಗ್ತಾ ಇದೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ದಿನ ಕಳೆದು ಹೋಗ್ತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸವಾಗಲಿ, ಮಕ್ಕಳ ಸಾಧನೆಯಾಗಲಿ, ಅವರ ಜೀವನ ಶೈಲಿಯಾಗಲಿ, ಇದೆಲ್ಲವೂ ಕೂಡ ನಿಮಗೆ ಸಂತೋಷವನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ ನಿಮಗೆ ಉತ್ತಮವಾದಂತಹ ಮರ್ಯಾದೆಯನ್ನು ತರ್ತಕ್ಕಂಥದ್ದಾಗುತ್ತೆ. ಆರೋಗ್ಯದ ಬಗ್ಗೆ ತುಂಬ ಹಿಂಸೆಯನ್ನು ಅನುಭವಿಸ್ತಾ ಇದ್ದಂಥವರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂತಹ ದಿವಸ. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ಮಲ್ಲಿಗೆ ಹೂವಿನಿಂದ ಮಹಾಲಕ್ಷ್ಮಿಯನ್ನು ಅರ್ಚನೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಭಗವತಿಯಲ್ಲಿ ಕೇಳಿಕೊಳ್ಳಿ ಶುಭವಾಗಿ. ಮಿಥುನ ರಾಶಿ, ಸ್ವಯಂ ಪ್ರಜ್ಞೆ ಇಲ್ಲದೆ ಕೆಲವು ಅನಾಹುತಗಳನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ಇದರ ಅರ್ಥ ಹಲವಾರು ಜನ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದಾಗ ತಮ್ಮ ಸಲಹೆಗಳನ್ನು ಅಭಿಪ್ರಾಯಗಳನ್ನು ಹೇಳ್ತಾರೆ. ಕೆಲವರು ನೇರವಾಗಿ ನಿಮ್ಮನ್ನು ತಿದ್ದೋದಕ್ಕೆ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಯಾರು ಏನೇ ಹೇಳಿದರೂ ಕೂಡ ಅದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡುವ ಬದಲು ಅವರು ಹೇಳಿದ್ದೆಲ್ಲವನ್ನೂ ಸ್ವೀಕಾರ ಮಾಡಿ. ಆದರೆ ನಿರ್ಧಾರ ನೀವು ಮಾಡಬೇಕು. ಯಾರೋ ಹೇಳಿದರು ಅಂತ ಹೇಳಿ ನೀವು ತೀರ್ಮಾನ ತಗೊಳ್ಳೋದಲ್ಲ. ನಿಮ್ಮದೇ ಆದಂತಹ ಆಲೋಚನೆ ಇರಬೇಕು, ಸ್ವಯಂ ಪ್ರಜ್ಞೆ ಇರಬೇಕು. ಅದಿಲ್ಲ ಅಂತಾದಾಗ ತೊಂದರೆಗಳಿಗೆ ಅವಕಾಶಗಳು ಹೆಚ್ಚಾಗುತ್ತೆ. ನೈತಿಕತೆ ಚೆನ್ನಾಗಿರುತ್ತೆ, ಅದನ್ನು ಉಳಿಸ್ಕೊಳ್ಬೇಕು. ನೀವು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕಾದಂಥದ್ದು. ಒಳ್ಳೆಯ ಸ್ನೇಹಿತರ ಹಿತೈಷಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಯಾವಾಗ ನಿಮಗೆ ಗೊಂದಲವಾಗುತ್ತೆ ಅಥವಾ ಯಾವ ತೀರ್ಮಾನಕ್ಕೂ ಬರಲಿಕ್ಕೆ ಕಷ್ಟವಾಗುತ್ತೆ ಅಂತಹ ಸಂದರ್ಭದಲ್ಲಿ ಸರಿಯಾದಂತಹ ಮಾರ್ಗದರ್ಶನ ಒಳ್ಳೆಯದು ಅಂತ ಅರ್ಥ. ತೋರಿಕೆಯ ಕೆಲಸದಲ್ಲಿ ಸಿಕ್ಕಿ ಬೀಳ್ತೀರಿ. ಬೇರೆ ಯಾರಾದರೂ ನೋಡಲಿ, ಬೇರೆಯವರು ಒಪ್ಕೊಳ್ಳಿ, ಮೆಚ್ಚಿಕೊಳ್ಳಿ ಅಂತ ಹೇಳಿ ಮಾಡುವಂತಹ ಕೆಲಸ ಇದೆಯಲ್ಲ, ಅದರಲ್ಲಿ ಹಾಕ್ಕೊಂಡ್ಬಿಡ್ತೀರಿ. ನೈಜವಾದಂತಹ ರೀತಿ ಇದಲ್ಲ ಅನ್ನುವಂಥದ್ದು ಬೇರೆಯವರಿಗೆ ಗೊತ್ತಾಗುತ್ತೆ. ವೃತ್ತಿ ಅಥವಾ ಉದ್ಯೋಗ ಇದರಲ್ಲಿದ್ದಂತಹ ಒತ್ತಡ ನಿವಾರಣೆಯಾಗ್ತಕ್ಕಂಥದ್ದಿದೆ. ನಿಮ್ಮ ಪ್ರಗತಿಯ ಬಗ್ಗೆ ಸ್ವಲ್ಪ ಭಯ ಇರುವಂಥದ್ದು. ಮುಂದೆ ಏನಾಗುತ್ತೆ, ನಾನು ಯಾವ ನಿರ್ಧಾರವನ್ನು ಮಾಡಿದರೆ ಭವಿಷ್ಯದಲ್ಲಿ ಅದು ನನ್ನನ್ನು ಕಾಪಾಡುತ್ತೆ ಅನ್ನುವಂತಹ ವಿಚಾರ. ಈಶ್ವರನನ್ನು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ, ಈಶ್ವರನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬತಕ್ಕಂತಹ ಪ್ರಸಿದ್ಧವಾದ ಮಾತಿದೆ. ಮೂರು ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳ ಒಂದು ಲವಲೇಶವೂ ಕೂಡ ಇಲ್ಲದೇ ಇರೋ ಹಾಗೆ ಮಾಡಿಕೊಳ್ಬೇಕು ಅಂತಂದರೆ
ಪರಮೇಶ್ವರನಿಗೆ ಒಂದು ಬಿಲ್ಪತ್ರೆಯನ್ನು ಅರ್ಪಣೆ ಮಾಡಿದರೆ ಸಾಕು ಅನ್ನುವಂಥದ್ದು. ಹಾಗಾಗಿ ಯಾವುದೇ ದೋಷಗಳಾಗಲಿ, ಲೋಪಗಳಾಗಲಿ, ಅಥವಾ ಅಡ್ಡಿ ಆತಂಕಗಳಾಗಲಿ, ಭಯವಾಗಲಿ ನಿಮಗೆ ಇದ್ದರೆ ಅದರ ನಿವಾರಣೆಗೋಸ್ಕರವಾಗಿ ಪರಮೇಶ್ವರನ ಮೊರೆ ಹೋಗಿ ಶುಭವಾಗಿ. ಕರ್ಕಾಟಕ ರಾಶಿ ಸಾಯಂಕಾಲದ ಹೊತ್ತಿಗೆ ಮಹತ್ತರವಾದಂತಹ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ನಿಮ್ಮ ಆಹಾರದ ಬಗ್ಗೆ ಹೆಚ್ಚು ಗಮನ ಇರಲಿ. ಯಾವ ರೀತಿಯ ಆಹಾರ ಸೇವನೆಯನ್ನು ಮಾಡ್ತಾ ಇದ್ದೀರಿ ಅನ್ನುವಂತಹ ವಿಚಾರ, ಅಂದರೆ ಆರೋಗ್ಯಕ್ಕೆ ಅದು ಪೂರಕವಾಗಿರಲಿ ಅನ್ನುವಂತಹ ಅರ್ಥ. ಬೆನ್ನು ನೋವಿನ ಸಮಸ್ಯೆ ನಿಮಗೆ ಕಾಡಬಹುದು. ಮದುವೆ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತೀರಿ, ಆದರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾವ ರೀತಿಯ ಉಪಕಾರವೂ ಉಪಯೋಗವೂ ಆಗದೇ ಇರತಕ್ಕಂತಹ ವಿಚಾರಗಳು. ಮನೆಯ ಜವಾಬ್ದಾರಿಯ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ತುಂಬ ಶುಭವಾದಂತಹ ದಿವಸ ಇದು. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.